ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮಸ್ಕಾರ ಸ್ನೇಹಿತರೆ, ನೇರಳೆಯ ಕೀಟಪೀಡೆಗಳನ್ನು ಕಲ್ತ್ಕೋತಾ ಇದ್ವಿ. ಅದರ ಇತಿಹಾಸ, ವೈವಿಧ್ಯತೆಯನ್ನು ತಿಳ್ಕೊಂಡ್ವಿ. ಇವತ್ತು ಅದರ ಒಂದು ಪ್ರಮುಖ ಕೀಟಪೀಡೆ ಆದಂಥ ಬೀಜದ ಮೂತಿ ಹುಳು, ಕರ್ಕುಲಿಯೋಸಿ ಆಲ್ಬಮ್, ಈ ಒಂದು ಕೀಟಪೀಡೆ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ನೇರಳೆಯ ಭಾಳ ಅತ್ಯಂತ ಪ್ರಮುಖ ಶತ್ರು ಅಂತಂದರೆ ಇದು. ಹಣ್ಣು ಬಂತು, ಕಾಯಿ ಕಚ್ಚಿತು ಅಂತಂದರೆ ಕಾಯಿ ಬೆಳೀತಾ ಇದ್ದಂಗೆ ಇದರ ಹಾವಳಿ ಶುರುವಾಗ್ತದೆ. ಸುಮಾರು ಹಣ್ಣು ಒಂದು ತಿಂಗಳ ಗಾತ್ರದ ಹಣ್ಣು ಆಯಿತು ಅಂತಿದ್ದಂಗೆ ಇದರ ಹಾವಳಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತದೆ. ಅದಕ್ಕಿಂತ ಮೊದಲೇ ಇದು ಇರ್ತದೆ, ಆದರೆ ನಮಗೆ ಕಾಣಿಸ್ಕೊಳ್ಳೋದು ಸುಮಾರು 1 ತಿಂಗಳು ಬೇಕು, ಅಲ್ಲಿವರೆಗೂ ಇದು ಕಾಣೋದಿಲ್ಲ. ಆರಂಭಿಕ ಲಕ್ಷಣಗಳು ಹೇಗಿರ್ತಾವಪ್ಪ ಇದ್ರದ್ದು ಅಂತಂದರೆ, ಕಾಯಿಗಳು ಸ್ವಲ್ಪ ಅಲ್ಲಲ್ಲಿ ಕಿತ್ತಿದಂತೆ ಆಗ್ತದೆ. ಕೆತ್ತಿದರೆ ಯಾರೋ ತಗೊಂಡು ಕಾಯಿಗಳನ್ನು ಕೆತ್ತಿರ್ಬೋದು ಅಂತ ಅನಿಸುತ್ತೆ. ಅದಕ್ಕಿಂತ ಮೊದಲು ಆರಂಭದಲ್ಲಿ ಸಣ್ಣ ಎಳೆ ಈಚುಗಳು ಉದುರೋಗ್ತವೆ. ಮೇ ಬಿ ನಮ್ಮ ಒಂದು ಏನು ಬಟಾಣಿ ಗಾತ್ರದ ಕಾಯಿಗಳು, ಹಲಸಂದೆ ಗಾತ್ರದ ಕಾಯಿಗಳು ಬಿದ್ದು ಬೇಕಾದಷ್ಟು ನೆಲದಲ್ಲಿ ಬಿದ್ದಿರ್ತವೆ. ಇದು ಒಂದು ಮೊದಲನೇ ಲಕ್ಷಣ. ಕಾಯಿಗಳು ಉದುರಿದಾವೆ ಅಂತಂದರೆ ನಮ್ಮ ತೋಟದಲ್ಲಿ, ನೇರಳೆ ತೋಟಕ್ಕೆ ಬೀಜದ ಮೂತು ಹುಳುವಿನ ಹಾವಳಿ ಆಗಿದೆ ಅಂತೇಳಿ ನಾವು ಇದು ಮಾಡ್ಕೋಬೋದು. ಅದರ ನಂತರ ನಾವು ಮೇಲ್ಗಡೆ ಹಣ್ಣುಗಳನ್ನು ಅಥವಾ ಕಾಯಿಗಳ, ಆಗಿನ್ನೂ ಕಾಯಿಗಳ ಹಂತದಲ್ಲಿ ಕಾಯಿಗಳನ್ನು ಗಮನಿಸಿದ್ರೆ ಅದರಲ್ಲಿ ಅಲ್ಲಲ್ಲಿ ಕೆತ್ತಿದಂತೆ ಕಾಣಿಸ್ತದೆ. ಈ ಕೆತ್ತಿರೋದು ಏನು ಅಂತಂದರೆ, ಈ ಒಂದು ಪ್ರೌಢ ಮೂತಿ ಹುಳು ಅವುಗಳನ್ನು ತಿನ್ನೋದಕ್ಕೆ, ಆಹಾರವಾಗಿ ತಿನ್ನೋದಕ್ಕೆ, ಮತ್ತು ಆ ಕೆರೆದಂಥ ಜಾಗದಲ್ಲಿ ಅವು ತಿಂದು ಅದರಲ್ಲೇ ಒಂದು ಮೊಟ್ಟೆಯನ್ನು ಇಟ್ಟಿರ್ತವೆ. ಆ ಮೊಟ್ಟೆಗಳು ಒಳಗಡೆ ಹೋಗಿ ಆ ಮರಿ ಸೀದಾ ಹಣ್ಣನ್ನು, ತಿರುಳನ್ನು ತಿನ್ನೋದಿಲ್ಲ, ಸೀದಾ ದಾರಿ ಮಾಡಿಕೊಂಡು ಬೀಜಕ್ಕೆ ದಾಳಿ ಮಾಡ್ತದೆ. ಬೀಜದ ಒಳಗೆ ಅದು ಬೀಜವನ್ನು ಮಾತ್ರ ತಿಂದು ನಷ್ಟ ಉಂಟು ಮಾಡುತ್ತದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ತಿರುಳು ಮತ್ತೆ ಅಲ್ಲಿ ಬೆಳ್ಕೊಳ್ಳುತ್ತೆ. ಹೊರಗಡೆ ಒಂದು ಸಣ್ಣ ಗಾಯ ಕಾಣಿಸುತ್ತೆ ಅಷ್ಟೇ. ಹಣ್ಣು ಬೆಳೀತಾ ಇದ್ದಾಗೆ ಒಂದು ಸಣ್ಣ ಗಾಯ, ಅದು ಅಷ್ಟು ಸ್ಪಷ್ಟವಾಗೂ ಕಾಣೋದಿಲ್ಲ. ಕೆಲವೊಂದು ಸಲ ಗಿಡದ ಅಥವಾ ಕಾಯಿಯ ಬೀಜದ ಬೆಳವಣಿಗೆ ಭಾಳ ಚೆನ್ನಾಗಿತ್ತು ಅಂತಂದರೆ ಹೊರಭಾಗದಲ್ಲಿ ನಮಗೊಂದು ಸಣ್ಣ ಚುಕ್ಕೆ, ಕಪ್ಪು ಚುಕ್ಕೆ ರೀತಿ ಕಾಣಿಸುತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ. ಬಟ್ ಒಳಗಡೆ ಬೀಜ ಸಂಪೂರ್ಣವಾಗಿ ನಷ್ಟ ಆಗಿರ್ತದೆ. ಇದು ಒಂದು ಅತ್ಯಂತ ಪ್ರಮುಖವಾದಂಥ ಇದು. ಯೂಶ್ವಲಿ ಎಳೆ ಇನ್ನು ಬಲಿತಾ ಇರುವಂಥದ್ದು, ಬಲ್ತಿರುವಂಥದ್ದು ಅಂದರೆ ಬೀಜದ ಏನು ನಮ್ಮ ಕಾಯಿಯ ಸಂಪೂರ್ಣ ಹಂತಗಳಲ್ಲಿ ಈ ಒಂದು ಬೀಜದ ಮೂತಿ ಹುಳು ನಮಗೆ ದಾಳಿ ಮಾಡುತ್ತೆ. ಮತ್ತು ನನ್ನ ಒಂದು ವಿದ್ಯಾರ್ಥಿ ಈ ಒಂದು ಕೀಟದ ಜೀವನ ಚರಿತ್ರೆಯನ್ನು ಕೂಡ ಸಂಪೂರ್ಣವಾಗಿ ಇದು ಮಾಡಿದ್ದಾಳೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ಯಾವ ರೀತಿ ಅದು ನೋಡಲಿಕ್ಕೆ ಕಾಣಿಸುತ್ತೆ ಮತ್ತು ಎಷ್ಟು ಬೀಜಗಳು ಅದು ಬಿದ್ದಿರ್ತವೆ ಅಂತೇಳಿ. ಸಾಧಾರಣವಾಗಿ ಇದರ ಒಂದು ಜೀವನ ಚರಿತ್ರೆಯನ್ನು ನಾವು ಗಮನಿಸ್ಕೊತಾ ಬಂದರೆ, ಈ ಒಂದು ಬೀಜದ ಮೂತಿ ಹುಳು ಹೊರಗೆ ಬಂದ ತಕ್ಷಣ ಒಂದು ಬೀಜದ ಮೂತಿ ಹುಳು ಕನಿಷ್ಠ ಅಂದರೂ 45 ದಿನ ಬದುಕುವಂಥ ಸಾಮರ್ಥ್ಯ ಇದೆ. ಅಂದರೆ ಇದು ವರ್ಷಕ್ಕೆ ಕೇವಲ ಒಂದೇ ಸಂತತಿ ಇರೋದು. ಹೂ ಬಂದು ಕಾಲಕ್ಕೆ ಈ ಒಂದು ಬೀಜದ ಮೂತಿ ಹುಳು ಭೂಮಿಯಿಂದ ಹೊರಗೆ ಬರ್ತವೆ. ಮತ್ತು ಹೊರಗೆ ಬಂದು ಮೊಟ್ಟೆಗಳನ್ನು ಈ ರೀತಿ ಹಣ್ಣುಗಳ ಮೇಲೆ ಕೆರೆದು ಸಣ್ಣ ಕಾಯಿಗಳ ಮೇಲೆ, ಮೇ ಬಿ ನಮ್ಮ ಒಂದು ಬಟಾಣಿ ಗಾತ್ರದ ಹಣ್ಣು ಅಥವಾ ಅದಕ್ಕಿಂತ ಇನ್ನೂ ಸಣ್ಣ ಗಾತ್ರದ ಕಾಯಿಗಳ ಮೇಲೆ ಅದು ಇಡ್ಲಿಕ್ಕೆ ಶುರು ಮಾಡ್ತದೆ. ಮತ್ತು ಥ್ರೂಔಟ್ ದ ಲೈಫ್ ಅದು ಬದುಕಿರುವಷ್ಟು ದಿನವೂ ಮೊಟ್ಟೆ ಇಡ್ತಾನೆ ಹೋಗುತ್ತೆ. ಹಾಗಾಗಿ ಅದು ಅಲ್ಲಿ ಬೆಳೀತಾ ಹೋಗುತ್ತೆ. ಸುಮಾರು ಒಂದು ವಾರದ ಕಾವಿನ ನಂತರ ಈ ಒಂದು ಮರಿ ಹುಳುಗಳು ಕೆರ್ಕೊಂಡು ಒಳಗಡೆ ಹೋಗ್ತವೆ. ಒಳಗಡೆ ಹೋದವು ಸೀದಾ ಬೀಜವನ್ನು ದಾಳಿ ಮಾಡ್ತವೆ. ಬೀಜವನ್ನು ದಾಳಿ ಮಾಡಿ ಅಲ್ಲಿ ಬೆಳವಣಿಗೆ ಶುರು. ಈ ಒಂದು ಬೀಜದಲ್ಲಿ ಸುಮಾರು 3 ಹಂತಗಳಲ್ಲಿ ಈ ಒಂದು ಮರಿ ಹುಳು ಸುಮಾರು 95 ದಿನಗಳು, 90ರಿಂದ 95 ದಿನಗಳಲ್ಲಿ ಈ ಒಂದು ಮರುಹುಳುವಿನ ಹಂತವನ್ನು ಇವು ಸಂಪೂರ್ಣವಾಗಿ ಮುಗಿಸ್ತವೆ. ಸಂಪೂರ್ಣವಾಗಿ ಮರುಹುಳುವಿನ ಹಂತವನ್ನು ಮುಗಿಸಿ ನಂತರ ಅವು ಬೀಜದ ಸಮೇತ ಅಥವಾ ಹಣ್ಣಿನ ಸಮೇತ ಮಣ್ಣಿಗೆ ಬೀಳ್ತವೆ. ಮಣ್ಣಿಗೆ ಬಿದ್ದು ಸುಮಾರು ಒಂದು 2-3 ದಿನಗಳಲ್ಲಿ ಅವು ಮಣ್ಣಿನಲ್ಲೇ ಉಳ್ಕೋತವೆ. ಮತ್ತು ಅದು ಆ 4ನೇ ಅಥವಾ 5ನೇ ಹಂತದ ಒಂದು ಮರಿಹುಳ, 5ನೇ ಹಂತದ ಒಂದು ಮರಿಹುಳುವಿನಲ್ಲೇ ಇದು ಇನ್ನು ಉಳಿದ ಜೀವನಾವಧಿಯನ್ನು ಸಂಪೂರ್ಣವಾಗಿ ಕಳೀತವೆ. ಇನ್ನೇನು ಒಂದು
ಒಂದು ವಾರದಿಂದ ಒಂದು ತಿಂಗಳು ಒಳಗೆ ಇವು ಪ್ರೌಢಾವಸ್ಥೆಗೆ ಬರ್ತವೆ ಅನ್ನುವಂಥ ಸಂದರ್ಭದಲ್ಲಷ್ಟೇ ಅವು ಕೋಶಾವಸ್ಥೆಗೆ ಹೋಗ್ತವೆ. ಸುಮಾರು 90ರಿಂದ 95 ದಿನಗಳ ಕಾಲ ಇದು ಈ ಬೀಜದ ಒಳಗೆ, ಅಂದರೆ ನಮ್ಮ ನೇರಳೆ ಹೂ ಬಂದು ನಮಗೆ ಕಾಯಿ ಆಗೋದಕ್ಕೆ ಸುಮಾರು 95 ದಿನಗಳು ತಗೊಳುತ್ತೆ. ಪೂರ್ತಿ 95ರಿಂದ 120 ದಿನಗಳಲ್ಲಿ ಬೆಳವಣಿಗೆಯಲ್ಲಿ ಸುಮಾರು 95 ದಿನಗಳು ಈ ಬೀಜದ ಮೈತುಗಳು ಇದರ ಮರಿ ಹುಳುವಿನ ಬೆಳವಣಿಗೆಗೆ ಹಂತಕ್ಕೆ ಸೀಮಿತಗೊಳಿಸ್ಕೊಂಡಿದೆ. ತದನಂತರ ಸುಮಾರು 1 ದಿನ ಅಷ್ಟೇ ಇದರ ಒಂದು ಕೊರೆಯ ಹಂತ ಇರುತ್ತೆ. ಅದು ಏನನ್ನು ತಿನ್ನೋದಿಲ್ಲ, ಹಾಗೆ ಒಂದು ರೂಪಾಂತರಗೊಳ್ಳೋದಕ್ಕೆ ಅಥವಾ ಅದರ ದೇಹವನ್ನು ಸಣ್ಣ ಮಾಡ್ಕೊಳ್ಳೋದಕ್ಕಷ್ಟೇ ಸೀಮಿತಗೊಳಿಸಿರ್ತದೆ. ಅಲ್ಲಿ ಹೋಗಿ ಅಲ್ಲಿ ನಿದ್ರಾವಸ್ಥೆಗೆ ಜಾರ್ತದೆ. ಆ ಮರಿಹುಳುವಿನ ಹಂತದಲ್ಲೇ ಅದು ನಿದ್ರಾವಸ್ಥೆಗೆ ಜಾರಿ ತದನಂತರ ಅದು ಅಲ್ಲೇ ಮಣ್ಣಿನಲ್ಲೇ ಇರುತ್ತೆ. ಮಣ್ಣಿನಲ್ಲೇ ಅಂತಂದರೆ ಮಣ್ಣು ಅಥವಾ ಬೀಜ ಆಕಾಶದೊಳಗೆ ಸೇರಿಕೊಂಡು ಭೂಮಿನಲ್ಲಿ ಇರುತ್ತೆ. ತದನಂತರ ಇನ್ನು 1 ತಿಂಗಳು ಅಥವಾ ಕನಿಷ್ಠ 1 ವಾರದಲ್ಲಿ ಅದು ಪ್ರೌಢಾವಸ್ಥೆಗೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಕೇವಲ 8ರಿಂದ 24 ದಿನಗಳಲ್ಲಿ ಮಾತ್ರ ಇದು ಒಂದು ಕೋಶಾವಸ್ಥೆಗೆ ಹೋಗ್ತದೆ. ನಮಗೆ ಇವತ್ತಿನಿಗೂ ಅದರ ಒಂದು ಕೋಶದ ಒಂದು ಪಿಕ್ಚರನ್ನು ನೋಡಲಿಕ್ಕಾಗಿಲ್ಲ, ಏಕೆಂದರೆ ಕೇವಲ ಲಾರ್ವಾ ಅಷ್ಟೇ ಇತ್ತು. ತದನಂತರ ಅದನ್ನು ನೆಕ್ಸ್ಟ್ ಸಲ ನಾವು ನೋಡಬೇಕು ಅನ್ನೋಷ್ಟರೊಳಗೆ ಅದು ಪ್ರೌಢಾವಸ್ಥೆಗೆ ಬಂದ್ಬಿಟ್ಟಿತ್ತು. ಹಾಗಾಗಿ ಆ ಒಂದು ದಿನಗಳ ಗ್ಯಾಪ್ ಏನು ಉಳ್ಕೊಂಡಿದೆ ನಮಗೆ, ಗರಿಷ್ಠ ನಾವು 24 ದಿನಗಳ ಅಂತರದಲ್ಲಿ ನೋಡಿದ್ದೀವಿ, ಕೆಲವೊಂದಷ್ಟು ಸಂದರ್ಭದಲ್ಲಿ ಕೇವಲ 8 ದಿನಗಳ ಅಂತರದಲ್ಲಿ ನೋಡಿದ್ದೀವಿ. ಹಾಗಾಗಿ ಅದರ ಕೋಶಾವಸ್ಥೆ ಆ ದಿನಗಳು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಇದಿಷ್ಟು ಇದರ ಜೀವನ ಚರಿತ್ರೆ. ಹಾಗಾಗಿ ಈ ಕೀಟವನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಅಧ್ಯಯನಗಳಿಂದ ಪಕ್ಕಾ ತಿಳ್ಕೊಂಡಿರೋದೇನು ಅಂತಂದರೆ, ಕಾಯಿ ಕಚ್ಚಿದ ತಕ್ಷಣ ಕಾಯಿ ಸುಮಾರು ಒಂದು ಗೋಲಿ ಗಾತ್ರ ಬರೋವರೆಗೂ ಕೂಡ ಕನಿಷ್ಠ 3ರಿಂದ 4 ಸಿಂಪರಣೆಗಳನ್ನು ಮಾಡೋದು ಬಹಳ ಉತ್ತಮ. ಇದ್ರ ಜೊತೆಗೆ ತಮಗೆ ಅನುಕೂಲ ಇದ್ದರೆ ತಮ್ಮ ಮಾರುಕಟ್ಟೆ ಮೌಲ್ಯ ಅಥವಾ ಗಿಡಗಳ ಮೌಲ್ಯ ಹೆಚ್ಚಾಗಿತ್ತು ಅಂದರೆ ಇನ್ನೂ 2 ಸಿಂಪರಣೆಗಳನ್ನು ಪೂರ್ವದಲ್ಲೇ ಹೂವಿನ ಮೊಗ್ಗು ಬಂದ ಕಾಲದಲ್ಲಿ, ನಂತರ ಹೂವಾಡುವ ಹಂತದಲ್ಲಿ 2, ಅಂದರೆ ಇಲ್ಲಿ 2 ಸ್ಪ್ರೇ, ಕನಿಷ್ಠ 2ರಿಂದ 3 ಸ್ಪ್ರೇ ಹೆಚ್ಚಾಗ್ತವೆ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಲಾಭದಾಯಕವಾದಂಥ ಮತ್ತು ಯಾವುದೇ ಪೀಡೆ ಹಾನಿ ಇಲ್ಲದೆ ಇರುವಂಥ ಒಂದು ನೇರಳೆ ಉತ್ಪನ್ನವನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಅಂತೇಳಿ ನಮ್ಮ ಕೆಲವು ಅಧ್ಯಯನಗಳು ನಮಗೆ ಖಚಿತಪಡಿಸಿದ್ದಾವೆ. ಅದರಲ್ಲೂ ನಾವು ಇಲ್ಲಿ ಬಳಸಿರುವಂಥದ್ದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕೀಟನಾಶಕ ಅಂದರೆ ನಮ್ಮ ಅಜರ್ಡಕ್ಟಿನ್. ವಾರಕ್ಕೆ 1 ಕೀಟನಾಶಕ, ವಾರದಿಂದ 10 ದಿನಗಳ ಅಂತರದಲ್ಲಿ. ಅಂದರೆ ಇಲ್ಲಿ ನಿಮ್ಮ ಮರಗಳಲ್ಲಿ ಹೂ ಬಿಡುವಂಥದ್ದು ಅಥವಾ ಕಾಯಿ ಕಚ್ಚುವಂಥ ಪ್ರಮಾಣ ಒಂದೇ ಸಮಕ್ಕಿದ್ದರೆ ವಾರಕ್ಕೆ ಒಂದೇ ಸಲ ನೀವು ಹೊಡ್ಕೊಂಡು ಹೋಗ್ಬಿಟ್ಟು 5 ಸಿಂಪರಣೆಗಳನ್ನು ಮುಗಿಸ್ಬಿಟ್ರೆ ಮುಗಿದೋಯ್ತು. ಬೈ ಚಾನ್ಸ್ ಏನಾದರೂ ನಿಮ್ಮಲ್ಲಿ ಕೆಲವೊಂದಷ್ಟು ಈಗಷ್ಟೇ ಹೋಗ್ಬಿಟ್ಟಿದ್ದಾವೆ, ಕೆಲವು ಈಗಾಗಲೇ ಇಷ್ಟು ದಪ್ಪ ಕಾಯಿ ಇದ್ದಾವೆ, ಅಂಥ ಸಂದರ್ಭದಲ್ಲಿ ನಿಮಗೆ ನಮ್ಮ ಸಿಂಪರಣೆಗಳು ಸ್ವಲ್ಪ ಹೆಚ್ಚಾಗ್ತವೆ. ಅಂಥ ಒಂದು ಶ್ರಮವನ್ನು ನೀವು ತಗೋಬೇಕಾಗ್ತದೆ. 1 ವಾರಕ್ಕೆ 1 ಅಥವಾ ಗರಿಷ್ಠ 10 ದಿನಕ್ಕೆ 1 ಸಿಂಪರಣೆಯನ್ನು ಕೊಡೋದ್ರಿಂದ ಇದನ್ನು ಮಾಡ್ಬೋದು. ಇದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ಕಡಿಮೆ ಖರ್ಚಿನ ನೈಸರ್ಗಿಕ ಕೀಟನಾಶಕ ನಮ್ಮ ಒಂದು ಅಧ್ಯಯನಗಳಿಂದ ತಿಳಿದು ಬಂದಿರೋದು ಅಂದರೆ ಅಜರ್ಡಕ್ಟಿನ್ 10,000 ppm 1 ml ಪ್ರತಿ ಲೀಟರ್ ನೀರಿಗೆ. ಒಂದು ಗಿಡಕ್ಕೆ ಆ ಗಿಡದ ಸಾಮರ್ಥ್ಯವನ್ನು ಬೆಳವಣಿಗೆ ಆಧರಿಸಿ ನಮ್ಮಲ್ಲಿ ಸುಮಾರು ಒಂದು 7-8 ವರ್ಷದ ಪ್ರಾಯದ ಗಿಡಕ್ಕೆ ಸುಮಾರು 10ರಿಂದ 12 ಲೀಟರ್ ಕೀಟನಾಶಕವನ್ನು ನಾವು ಬಳಸ್ಕೊಂಡಿದ್ದೀವಿ. ಅದೇ ರೀತಿ ನಿಮ್ಮ ಗಿಡದ ಒಂದು ಕ್ಯಾನೋಪಿಗೆ ನೋಡಿ ನೀವು ಎಷ್ಟು ಗಿಡಕ್ಕೆ ಒಂದು ಸಿಂಪರಣೆ ಬೇಕಾಗುತ್ತೆ ಅನ್ನೋದನ್ನು ಇದು ಮಾಡಬೇಕು. ಇದಕ್ಕೆ ಆದಷ್ಟು ಪವರ್ ಸ್ಪ್ರೇಗಳು ಅತ್ಯಂತ ಪರಿಣಾಮಕಾರಿ. ಈವನ್ ಗಟಾರ್ ಸ್ಪ್ರೇಯರ್ನಲ್ಲೂ ಕೂಡ ಮಾಡ್ಬೋದು. ಆದರೆ ಮೊದಲು ಮೇಲ್ಗಡೆಯಿಂದ ಸಿಂಪರಣೆಯನ್ನು ಮಾಡ್ಕೋತಾ ಬಂದರೆ ಕೆಳಗಡೆಗೆ ಸಿಂಪರಣೆ ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಇದು ಒಂದು ಅತ್ಯಂತ ಪರಿಣಾಮಕಾರಿ. ಅದರ ನಂತರದ ಸ್ಥಾನದಲ್ಲಿ, ಅಜರ್ಡಕ್ಟಿನ್ ನಂತರದ ಸ್ಥಾನದಲ್ಲಿ ನಮಗೆ ಡೆಲ್ಟಾಮೆಥ್ರಿನ್ ಇದೊಂದು ಪೈರಿಥ್ರಾಯ್ಡ್. ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕೀಟನಾಶಕ ಡೆಲ್ಟಾಮೆಥ್ರಿನ್. ಇದನ್ನು ಭಾಳ ಹಿಂದಿನಿಂದನೂ ನಮ್ಮ ಇದರಲ್ಲಿ ಶಿಫಾರಸು ಮಾಡಿರುವಂಥ ಒಂದು ಕೀಟನಾಶಕ. ಅದರ ನಂತರದಲ್ಲಿ ಮೆಲಾಥಿಯನ್. ಇವು 3 ಅತ್ಯಂತ ಪರಿಣಾಮಕಾರಿ ಮತ್ತು ಕಡಿಮೆ ವೆಚ್ಚದವು. ಇದರ ನಂತರದ ಸ್ಥಾನದಲ್ಲಿ ನಮ್ಮ ಲ್ಯಾಂಬ್ಡಾ ಸೈಲೋಥ್ರಿನು ಅಥವಾ ನಮ್ಮ ಕಚ್ಚಾ ಬೇವಿನ ಎಣ್ಣೆ ಇದ್ದಾವೆ, ಅಥವಾ ನಮ್ಮ ಸ್ಪೈನೋಸ್ಯಾಡೋ ಅಥವಾ ಸೈಲಾಟ್ರಿನಿಪ್ರೋಲ್ ಕೂಡ ಇದಕ್ಕೆ ಆಲ್ಮೋಸ್ಟ್ ಕಂಪ್ಯಾರಬಲ್ ಇದನ್ನು ಡ್ಯಾಮೇಜನ್ನು ಕಡಿಮೆ ಮಾಡಿದ್ದಾವೆ. ಬಟ್ ಇಳುವರಿ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಇವುಗಳನ್ನು ಕೂಡ ನಾವು ಬಳಸ್ಕೋಬೋದು. ಆದರೆ ಅಜರ್ಡಕ್ಟಿನ್ 10,000 ppm
ನೈಸರ್ಗ ಪ್ರಿಯ, ನೈಸರ್ಗಕ್ಕೆ ಭಾಳ ಕ್ಷೇಮಕರವಾದಂಥ ಒಂದು ಕೀಟನಾಶಕ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತಗೊಳ್ಳೋದಕ್ಕೆ ಅವಕಾಶ ಇರುವಂಥ ಒಂದು ಕೀಟನಾಶಕ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಮಮೆಕ್ಟಿನ್ ಬೆಂಜೋಯೇಟ್ ಕೂಡ ಇಷ್ಟೇ ಪರಿಣಾಮವನ್ನು ನೀಡ್ತದೆ ಅಂತೇಳಿ ಕೆಲವೊಂದಷ್ಟು ಇನ್ನೊಂದು ವಿದ್ಯಾರ್ಥಿಯ ಅಧ್ಯಯನಗಳಿಂದ ನಮಗೆ ತಿಳಿದು ಬಂದಿದೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇನ್ನು ಈ ನೇರಳೆನಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಪೀಡೆ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಾಗಿ ತೊಂದರೆ ಕೊಡ್ತಾ ಇರುವಂಥದ್ದು ಹಣ್ಣು ಮತ್ತು ಬೀಜ ಕೊರಕ. ಈಗಾಗಲೇ ನಾನು ನಿಮಗೆ ಹೇಳ್ದಂಗೆ ಇದು ನಮ್ಮ ಬೋರೆ ಹಣ್ಣಲ್ಲಿ ಬರ್ತಾ ಇರುವಂಥ ಒಂದು ಕೀಟ. ನೇರಳೆನಲ್ಲೂ ಕೂಡ ಅಷ್ಟೇ ಪ್ರಮಾಣದ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮೆರಡಾರ್ಚಿಸ್ ಸ್ಕೈರೋಡ್ಸ್ ಅಂತೇಳಿ ಸಣ್ಣ ಕಂದು ಬಣ್ಣದ ಈ ಒಂದು ಪತಂಗ. ಇದರ ಮರಿಹುಳು ಆರಂಭಿಕ ಹಂತದಲ್ಲಿ ಸ್ವಲ್ಪ ತಿಳಿ ಹಸಿರು, ತಿಳಿಗೆಂಪು ಬಣ್ಣ ಇದ್ದು ಬಲಿತಂಥ ಒಂದು ಮರಿಹುಳು, ಪ್ರಾಯದ ಮರಿಹುಳು ಸುಮಾರು 1-1.5 ಸೆಂಟಿಮೀಟರ್ ಉದ್ದ ಇದ್ದು ಪಿಂಕ್ ಬಣ್ಣ, ಏನು ತಿಳಿಗೆಂಪು ಬಣ್ಣದಲ್ಲಿರುತ್ತೆ. ಭಾಳ ಆಕರ್ಷಣೀಯವಾಗಿರುತ್ತೆ. ಆದರೆ ಇದರ ಒಂದು ಏನು ಕೋಶಾವಸ್ಥೆ ಯೂಶಲಿ ತಿಳಿ ಹಳದಿ ಬಣ್ಣ ಅಥವಾ ಕೆಲವೊಂದಷ್ಟು ಸಲ ಕೆಂಪು ಬಣ್ಣಕ್ಕೆ ಬದಲಾಗಿರುವಂಥದ್ದು. ನಾನೀಗಾಗಲೇ ಹೇಳ್ದಂಗೆ ಇದ್ರ ಪತಂಗಗಳು ಸುಮಾರು ಕಂದು ಬಣ್ಣದಲ್ಲಿ ಇರ್ತವೆ. ಮತ್ತು ಅದರ ರೆಕ್ಕೆಗಳ ಮೇಲೆ ಕಪ್ಪು ಚುಕ್ಕೆಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ಸುಮಾರು 1 ಸೆಂಟಿಮೀಟರ್ಗಿಂತಲೂ ಸ್ವಲ್ಪ ಚಿಕ್ಕದಾಗಿರುವಂಥ ಒಂದು ಸಣ್ಣ ಪತಂಗ. ಇದು ಅಷ್ಟೇ ಹಣ್ಣುಗಳ ಮೇಲೆ ತೂತು ಮಾಡಿಕೊಂಡು ಒಳಗಡೆ ಹೋಗಿರುತ್ತೆ. ಮತ್ತು ಇದು ಎಲ್ಲಿ ತೂತು ಮಾಡಿರುತ್ತೋ ಆ ರಂಧ್ರದಿಂದ ನಮಗೆ ಅದರ ಹಿಕ್ಕೆಗಳು ಕಾಣಿಸ್ತದೆ. ಕೆಲವೊಂದಷ್ಟು ಸಲ 2-3 ಹಣ್ಣುಗಳನ್ನು ಇದು ನೇಯ್ದು ಅದರ ನಡುವೆನೂ ಕೂಡ ತಿಂತಾ ಇರುತ್ತೆ. ಕೆಲವೊಂದಷ್ಟು ಹಲವಾರು ಸಂದರ್ಭಗಳಲ್ಲಿ ಇದು ಒಳಗೆ ಹೋಗಿ ಬೀಜವನ್ನು ಕೂಡ ಕೊರೆದು ತಿಂತಾ ಇರುತ್ತೆ. ಬರೀ ಹಣ್ಣಿನ ತಿರುಳಷ್ಟೇ ಅಲ್ಲ, ಒಳಗಡೆ ಇರುವಂಥ ಬೀಜವನ್ನು ಸಹ ಇದು ತಿಂದು ಮಾಡುತ್ತೆ. ಹಾಗಾಗಿ ಇದು ಹಣ್ಣು ಮತ್ತು ಬೀಜ ಕೊರಕ. ಬೀಜವನ್ನು ನಷ್ಟ ಮಾಡುತ್ತೆ, ಹಣ್ಣನ್ನು ನಷ್ಟ ಮಾಡುತ್ತೆ. ಇದ್ರ ಜೊತೆಗೆ ನಾನೀಗಾಗಲೇ ಹೇಳ್ದಂಗೆ ನಮ್ಮ ಏನು ಬೀಜದ ಕಣಜದ ಒಂದು ಪ್ರಮುಖ ಹಾನಿಯ ಲಕ್ಷಣ ಏನು ಅಂತಂದರೆ, ಮೊದಲು ಹೊರಗಡೆ ನಮಗೆ ಕಾಣಿಸುವಂಥದ್ದು ನಮ್ಮ ಈ ಬೀಜ ಸ್ವಲ್ಪ ವಿರೂಪಗೊಂಡಿರ್ತದೆ.
ಹಣ್ಣಿನ ಮೇಲ್ಗಡೆ ಎಲ್ಲೋ ಒಂದು ಸಣ್ಣ ಸಣ್ಣ ಬೊಬ್ಬೆಗಳ ಆ ರೀತಿ ಕಾಣಿಸುತ್ತೆ. ಯೂಶ್ವಲಿ 1 ಅಥವಾ 2, 3, 4 ಹಣ್ಣುಗಳು ಗುಂಪಾಗೇ ಇದ್ದಾಗ ಅವಷ್ಟುಗಳಲ್ಲಿ ಇವು ನಮಗೆ ನೋಡಲಿಕ್ಕೆ ಸಿಗ್ತವೆ. ಅಂಥ ಒಂದು ಕಾಯಿಗಳನ್ನು, ಬೀಜಗಳನ್ನು ನಾವು ಕಟ್ ಮಾಡೋ ಒಳಗಡೆ ನೋಡಿದ್ರೆ ಒಳಗಡೆ ನಮ್ಮ ಬೀಜದಲ್ಲಿ ಸಣ್ಣ 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 ರಂಧ್ರಗಳು, ಹಲವಾರು ಸಂಖ್ಯೆಯ ರಂಧ್ರಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಇದಿಷ್ಟು ನಮ್ಗೆ ಕಾಣೋದು. ತದನಂತರ ಈ ಒಂದು ಬೀಜದಲ್ಲಿ ಬೆಳೆದಂಥ ಈ ಕಣಜಗಳು ಬೆಳೆದ ಮೇಲೆ ಸಣ್ಣ ರಂಧ್ರ ಮಾಡಿಕೊಂಡು ಅವು ಹೊರಗೆ ಬಂದಿರ್ತವೆ. ಈ ರಂಧ್ರ ಮಾಡಿಕೊಂಡು ಅವು ಹೊರಗೆ ಬಂದಾಗ ಅಲ್ಲಿ ಒಂದು ಸಣ್ಣ 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 ರಂಧ್ರಗಳು ನಮಗೆ ನೋಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ನೀವು ಚಿತ್ರದಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ಗಮನಿಸ್ಬೋದು. ಇದು ಈ ಒಂದು ಬೀಜದ ಕಣಜದ ಹಾವಳಿ. ಸದ್ಯಕ್ಕೆ ಅಂತೂ ನಾವು ಇದರದ ಒಂದು ವಿಶೇಷವಾದ ಸಿಂಪರಣೆ ಇದನ್ನು ತಗೊಂಡಿಲ್ಲ. ಏಕೆ ಅಂತಂದರೆ ಕಾರಣ ಇದು ಒಂದು ಆಫ್ ಸೀಸನಲ್ಲಿ ಬರ್ತಾ ಇರುವಂಥ ಪೀಡೆ. ಹಂಗಾಮಿಗೆ ಮೊದಲೇ ಬಂದು ಹೋಗಿರೋದು. ಮುಖ್ಯ ಹಂಗಾಮಿನಲ್ಲಿ ನಮಗೆ ಇದು ತೊಂದರೆ ಕೊಟ್ಟಿಲ್ಲ. ಯಾರಿಗಾದ್ರೂ ತೊಂದರೆ ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಅಂತೇಳಿ ನಾನು ನಮ್ಮಲ್ಲಿ ಮನವಿ ಸಲ್ಲಿಸ್ತೇನೆ. ಇನ್ನೊಂದು ನಮ್ಮ ಹಣ್ಣುಗಳಿಗೆ ತೊಂದರೆ ಕೊಡುವಂಥ, ನೇರಳೆ ಹಣ್ಣುಗಳಿಗೆ ತೊಂದರೆ ಕೊಡುವಂಥ ಒಂದು ಪ್ರಮುಖ ಕೀಡೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದರ ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು ಅಂತಂದರೆ ಹಣ್ಣು ಕೊರಕ. ಸೀಬೆನಲ್ಲೂ ಕೂಡ ಬರುತ್ತೆ. ನಮ್ಮ ಅರಿಶಿನ, ಶುಂಠಿ ಮತ್ತು ಏಲಕ್ಕಿಯಲ್ಲಿ ಇದೊಂದು ಪ್ರಮುಖವಾದಂಥ ಪೀಡೆ. ಅಲ್ಲಿ ಕಾಂಡ ಕೊರಕವಾಗಿ ಕೆಲಸ ಮಾಡುತ್ತೆ. ಹುಸಿ ಕಾಂಡ ಕೊರಕ ಅಥವಾ ಕಾಂಡ ಕೊರಕವಾಗಿ ಕೆಲಸ ಮಾಡುತ್ತೆ. ಮತ್ತು ಏಲಕ್ಕಿಯ ಕಾಯಿಗಳನ್ನು ಕೊರೆದು ತಿನ್ನುವಂಥದ್ದು ಇದು. ಹಾಗಾಗಿ ಇದು ಭಾಳ ಪ್ರಮುಖವಾದಂಥ. ನೇರಳೆನಲ್ಲೂ ಸಹ ಇದು ಮಾಡುತ್ತೆ. ಇಲ್ಲಿ ನೇರಳೆನಲ್ಲಿ ಇದು ಎಳೆಯ ಟೊಂಗೆಗಳು, ಬಲ್ತಿರುವಂಥ ಟೊಂಗೆಗಳಲ್ಲ, ಎಳೆಯ ಟೊಂಗೆಗಳನ್ನು, ಕುಡಿಯಲ್ಲಿರುವಂಥ ಕುಡಿಗಳನ್ನು ಕೊರೆದು ಕುಡಿ ಕೊರಕವಾಗಿಯೂ ಕೆಲಸ ಮಾಡುತ್ತೆ. ತದನಂತರ ನಮ್ಮ ಕಾಯಿಗಳು ಬಂದಂಥ ಸಂದರ್ಭದಲ್ಲಿ ಕಾಯಿಗಳು ಮತ್ತು ಹಣ್ಣುಗಳನ್ನು ಕೊರೆದು ಅದರ ಮೇಲೆ ಒಂದು ರೇಷ್ಮೆಯಿಂದ ಇದರ ಕಸದ ರಾಶಿಯನ್ನೇ ಮಾಡಿಕೊಂಡು ಅದರ ಒಳಗಡೆ ಇದು ಸೇರಿಕೊಂಡು ಈ ಒಂದು ಹಣ್ಣನ್ನ ಕೊರೆದು ತಿಂತಾ ಇರುತ್ತೆ. ಹಾಗಾಗಿ ಇದೊಂದು ತೊಂದರೆ ಮಾಡುತ್ತೆ. ಇವುಗಳಿಗೆಲ್ಲವೂ ಕೂಡ ಈ ಒಂದು ಹಣ್ಣು ಕೊರಕಗಳು ಅಥವಾ ಕಾಯಿ ಕೊರಕ, ಬೀಜ ಕೊರಕಕ್ಕೆಲ್ಲ ನಾನು ಈಗಾಗಲೇ ಮೊದಲೇ ಹೇಳಿದ ಹಾಗೆ ಕನಿಷ್ಠ 3 ರಿಂದ 5 ಅಥವಾ 6 ಸಿಂಪರಣೆಗಳನ್ನು ವಾರದಲ್ಲಿ ನಾವು ವಾರಕ್ಕೊಂದು ಅಥವಾ 10 ದಿನಗಳಿಗೆ ಒಮ್ಮೆ ಹೂ ಹರಳೋದಕ್ಕಿಂತ ಮೊದಲೆಯಿಂದ ಆರಂಭಿಸಿ ಹಣ್ಣು ಸುಮಾರು ಒಂದು ಗೋಲಿ ಗಾತ್ರಕ್ಕೆ ಬರೋವರೆಗೆ, ಸಣ್ಣ ಗೋಲಿ ಗಾತ್ರಕ್ಕೆ ಈ ಹಣ್ಣುಗಳು ಬರೋವರೆಗೆ ನಾವು ಇದನ್ನು ರಕ್ಷಣೆಯನ್ನು ಮಾಡಿಕೊಂಡ್ರೆ, ಅದರಲ್ಲಿ ಪ್ರಮುಖವಾಗಿ ಮೊದಲನೇದು ನಮ್ಮ ಅಜರ್ಡಕ್ಟಿನ್ 10,000 ppm 1 ml, ತದನಂತರದಲ್ಲಿ ನಮ್ಮ ಡೆಲ್ಟಾಮೆಥ್ರಿನು, ತದನಂತರ ನಮ್ಮ ಮೆಲಾಥಿಯನು, ಅದರ ನಂತರದಲ್ಲಿ ನಮ್ಮ ಲ್ಯಾಂಬ್ಡಾ ಸೈಲೋಥ್ರಿನು ಅಥವಾ ನಮ್ಮ ಕಚ್ಚಾ ಬೇವಿನ ಎಣ್ಣೆ, ಅಥವಾ ಅದರ ನಂತರ ನಮ್ಮ ಎಮಾಮೆಕ್ಟಿನ್ ಬೆಂಜೋಯೇಟು ಅಥವಾ ಸೆಲ್ಯಾಂಟ್ರಿನಿಪ್ರೋಲು ಅಥವಾ ಸ್ಪೈನೋಸ್ಯಾಡ್, ಇವುಗಳನ್ನು ನಾವು ಬಳಸೋದ್ರ ಮುಖಾಂತರ ಈ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಅದರಲ್ಲೂ ನಾನು ನಮ್ಮ ವಿದ್ಯಾರ್ಥಿಗಳ ಅಧ್ಯಯನದಿಂದ ಬಂದಿರೋದೇನು ಅಂದರೆ ನಮ್ಮ ಅಜರ್ಡಕ್ಟಿನ್ ಅತ್ಯಂತ ಲಾಭದಾಯಕ. ಅದರ ಜೊತೆಗೆ ಇದೊಂದು ಪರಿಸರ ಪ್ರಿಯ. ಇಲ್ಲಿ ಆದಷ್ಟು ರಾಸಾಯನಿಕಗಳನ್ನು ಯಾವುದೇ ಕಾರಣಕ್ಕೂ ಬಳಸೋದನ್ನು ನಾನು ಶಿಫಾರಸು ಮಾಡೋದಿಲ್ಲ. ಕಾರಣ ಇದಂತಂದರೆ ಈ ಹಣ್ಣನ್ನು ನಾವು ನೇರವಾಗಿ ಕನ್ಸ್ಯೂಮ್ ಮಾಡ್ತೀವಿ, ತೊಳೆದ್ಬಿಟ್ಟು ಅಷ್ಟೇ ತಿಂದು ಬಿಡ್ತೀವಿ. ಇದನ್ನು ನಾವು ಇಟ್ಕೊಂಡು ತಿನ್ನೋದಕ್ಕೂ ಆಗೋದಿಲ್ಲ, ಯಾವುದೇ ಒಂದು ತಡೆಯುವ ಸಮಯ ಇಲ್ಲ. ಆ ಕಾರಣಕ್ಕೋಸ್ಕರ ಆದಷ್ಟು ನೀವು ಅಜರ್ಡಕ್ಟಿನ್ ಒಂದನ್ನೇ ಬಳಸೋದು ನನ್ನ ಹೆಚ್ಚಿನ ಒಂದು ಸಲಹೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.